ಸಿ ಆಸ್ಪತ್ರೆಯಲ್ಲಿ 16 ವರ್ಷಗಳಿಂದ ಸೇವಿಸಿದಂತ ಸಾಕಷ್ಟು ವೈದ್ಯರುಗಳಿದೆ. ಸರ್ಕಾರ ದಿಢೀರನ ಒಂದು 6 ಡಾಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು, ಹಾಗೆ ನಮ್ಮ ತೀರ್ಥಹಳ್ಳಿಯ ನಮ್ಮ ನಾಯಕರಾದಂತಹ ಕಿಮ್ಮನೆ ರತ್ನಾಕರ್ ಅವರು ಎಲ್ಲರೂ ಸಹ, ಮತ್ತೆ ಈ ಭಾಗದ ಶಾಸಕರ ಆರೋಗ್ಯ ಜ್ಞಾನದ್ರು ಸರ್ಕಾರಕ್ಕೆ ಇದ್ರ ಬಗ್ಗೆ ವಿವರವಾಗಿ ಎಲ್ಲ ವಿಚಾರಗಳನ್ನು ಹೇಳಿರುವಂತದ್ದು. ಈಗ ಈ ಡಿಮ್ಯಾಂಡ್ಸ್ ಏನಂತ ಹೇಳಿದ್ರೆ, ಮೇಜರ್ ಆಗಿ ಸರ್ಕಾರಿ ಆಸ್ಪತ್ರೆ ಅಂತ ಹೇಳೋದು ಬರುವಂತ ಬಡವರು. ಈಗ ಅದರಲ್ಲಿ 6 ಡಾಕ್ಟರ್ಗಳನ್ನ ಟ್ರಾನ್ಸ್ಫರ್ ಸರ್ಕಾರ ಮಾಡಿದೆ. ಈಗ ಸರ್ಕಾರದ ನಿಯಮಬದ್ಧವಾಗಿ ಅದನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ದು ಏನು ಅದಕ್ಕೆ ತಕರಾರಿಲ್ಲ. ಆದ್ರೆ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಈಗ ಮಕ್ಕಳು ಡಾಕ್ಟರ್ ಅಂತ ಪ್ರಭಾಕರ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಡೆಂಟಲ್ ಅಂತ ಗುರುರಾಜ್ ಅವರು ಟ್ರಾನ್ಸ್ಫರ್ ಮಾಡಿದೆ ಸರ್ಕಾರ. ಹಾಗೆ ನಮ್ಮ ಕಣ್ಣಿನ ಡಾಕ್ಟರ್ ಆದಂತಹ ಮಹಿಮಾ ಅವರು ಟ್ರಾನ್ಸ್ಫರ್ ಮಾಡಿದೆ. ಹಾಗೆ ಮೂಳೆ ತಜ್ಞರಾದಂತಹ ನಿಶ್ಚಲ್ ಅವರನ್ನ ಟ್ರಾನ್ಸ್ಫರ್ ಮಾಡಿದೆ. ಈಗ ಇದೇ ತರ ಒಂದು 6 ಜನ ಡಾಕ್ಟರ್ ಟ್ರಾನ್ಸ್ಫರ್ ಮಾಡಿದೆ. ಈಗ ಅದಕ್ಕೆ ENT ಆದಂತಹ ನಮ್ಮ ಕಿವಿ ಮತ್ತು ಮೂಗಿನ ಡಾಕ್ಟರ್ ಅಂತ ರವಿಕುಮಾರ್ ಟ್ರಾನ್ಸ್ಫರ್ ಮಾಡಿದೆ. ಈಗ ಅದರಲ್ಲಿ ಕಿವಿ ಮತ್ತು ಮೂಗಿನ ಡಾಕ್ಟ್ರು, ಹಾಗೆ ಮಕ್ಕಳು ಡಾಕ್ಟ್ರು, ಅರ್ಥೋ ಸ್ಪೆಷಲಿಸ್ಟು, ಇದೆಲ್ಲ ವಾಪಸ್ ಸರ್ಕಾರ ಆರ್ಡರ್ ಮಾಡಿದೆ ಅಂತ ಹೇಳಿ DH ಅವರು ಮಾಹಿತಿ ಕೊಟ್ಟಿದ್ದಾರೆ. ಸತ್ಯನ ಸುಳ್ಳು ಗೊತ್ತಿಲ್ಲ. ನಮ್ದು ಡಿಮೆನ್ಸ್ ಏಜೆನ್ಸಿ ಅಂತ ಹೇಳಿದ್ರೆ, ಆ ಡಾಕ್ಟರ್ಗಳು ಬರೋ ತನಕ ನಮ್ಮಲ್ಲಿರುವಂತ ಡಾಕ್ಟರ್ಗಳನ್ನ ಸರ್ಕಾರ ರಿಲೀವ್ ಮಾಡಬಾರ್ದು. ಈಗ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಮತ್ತು ವಿಶೇಷವಾಗಿ ಗಣೇಶ್ ಭಟ್ ಅಂತ ಡಾಕ್ಟ್ರು, ಅನಸ್ಟೆಸಿಯಾ ಕೊಡುವಂತ ಡಾಕ್ಟರ್ ಇಡೀ ತಾಲೂಕಿನಲ್ಲಿ ಒಬ್ಬರೇ ಇರೋದು. ಆ ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು. ಕೆಲವು ಸಂದರ್ಭಗಳಲ್ಲಿ ತುಂಬಾ ಎಮರ್ಜೆನ್ಸಿ ಹೆರಿಗೆ ಡಾಕ್ಟರ್ಗೆ ನಾವು ಉಳಿಸ್ಕೊಂಡಿದ್ದೀವಿ. ಹೆರಿಗೆ ಡಾಕ್ಟರ್ ಸರ್ಕಾರ ಟ್ರಾನ್ಸ್ಫರ್ ಮಾಡಲಿಲ್ಲ, ಫಿಸಿಷಿಯನ್ ಮಾಡಲಿಲ್ಲ, ಮತ್ತು ಸರ್ಜನ್ ಮಾಡಲಿಲ್ಲ. 9 ಡಾಕ್ಟರ್ಗಳ ಪೈಕಿ ಪ್ರೆಸೆಂಟ್ 3 ಡಾಕ್ಟರ್ ಇದ್ದಾರೆ. ಈಗ ಉಳಿದಿರುವಂತಹ ಉಳಿಕೆ ಇರುವಂತಹ ಡಾಕ್ಟರ್ಗಳ ಪೈಕಿ ಪ್ರಸ್ತುತಿ ಡಾಕ್ಟರ್ ಏನಿದ್ದಾರೆ, ತಿಂಗಳಿಗೆ ಅಮ್ಮಮ್ಮ ಅಂತ ಹೇಳಿದ್ರೆ 80ರಿಂದ 100 ಹೆರಿಗೆಗಳು ನಮ್ಮ ತೀರ್ಥಹಳ್ಳಿ ತಾಲೂಕು. ಎವರೇಜ್ ಒಂದು ವರ್ಷಕ್ಕೆ 1000 ಮಕ್ಕಳುಗಳು ಜನ್ಮ ತಾಳ್ತವೆ ಹಾಸ್ಪಿಟಲ್. ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಅನಸ್ತಿಯಾ ಕೊಡುವಂತಹ ಡಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಇರ್ತಾರೆ. ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಕಡೆ ರೆಫರ್ ಮಾಡುವಂತದ್ದಾದ್ರೆ ಬಡವರಿಗೆ ತುಂಬಾ ತೊಂದರೆ ಆಗ್ತದೆ. ದಯವಿಟ್ಟು ಈ 6 ಡಾಕ್ಟರ್ಗಳು ಸರ್ಕಾರ ಏನು ಟ್ರಾನ್ಸ್ಫರ್ ಮಾಡಿದೆ, ಬೇರೆ ಡಾಕ್ಟರ್ಗಳು ಇಲ್ಲಿ ಬರೋ ತನಕ ಆ ಡಾಕ್ಟರ್ನ ಯಾವುದೇ ಕಾರಣಕ್ಕೂ ರಿಲೀವ್ ಮಾಡಬಾರ್ದು. ಅಂತ ಪಕ್ಷದಲ್ಲಿ ಈಗಾಗಲೇ ಸರ್ ನಮ್ಮ ನಾಯಕರುಗಳು, ತೀರ್ಥಹಳ್ಳಿನ ನಮ್ಮ ಎಲ್ಲಾ ನಾಯಕರುಗಳು ಪಕ್ಷಾತೀತವಾಗಿ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿರೋದ್ರಿಂದ, ನಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಹೇಳೋದಿಷ್ಟೇ, ಅಂತಹ ಪ್ರಶ್ನೆಗಳು ಬಂದ್ರೆ ಕಂಡು ಈಗ ನಾವು ಈ ನಮ್ಮ ರಾಜ್ಯದ ಆರೋಗ್ಯ ಸಚಿವರ ನಾವು ಕೇಳ್ಕೊಳ್ತಾ ಇದ್ದೇವೆ, ಈ ದಯವಿಟ್ಟು ಈ ಪ್ರಕರಣ ಗಮನಿಸಬೇಕು. ಯಾಕಂದ್ರೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಸಹ ಇದ್ರ ಬಗ್ಗೆ ನಮ್ಮ DH ಅವರಿಗೆ ಮಾತಾಡಿದ್ದಾರೆ. ಅದಾದ ನಂತರದಲ್ಲೂ ಸಹ ಇವತ್ತು 2-3 ಡಾಕ್ಟರ್ ರಿಲೀವ್ ಆಗ್ತದೆ ಮಾಹಿತಿಗಳಿದಾವೆ. ಅದು ಬರೋರು ಇದ್ದಾರೆ ಅಂತ ಹೇಳ್ತಾರೆ ಬಿಟ್ರೆ ಇನ್ನೂ ಬಂದಿಲ್ಲ. ದಯವಿಟ್ಟು ಅದನ್ನ ಏನು ಫಾರ್ಮಾಲಿಟೀಸ್ ಉಂಟು ಅದು ಕರೆಕ್ಟ್ ಆಗಿ ಮಾಡಿ, ಆ ಡಾಕ್ಟರ್ಗಳನ್ನ ಬಂದ ತಕ್ಷಣ ರಿಲೀವ್ ಮಾಡುವಂತ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆತರ ಮಾಡದೇ ಇದ್ರೆ ತೀರ್ಥಹಳ್ಳಿಯ ನಮ್ಮ ನಾಗರಿಕರ ಪರವಾಗಿ ನಾವು ಖಂಡಿತವಾಗಿ ಅಭಿಯಾನದ ರೂಪದಲ್ಲಿ ನಾವು ಚಳವಳಿ ಮಾಡ್ತೇವೆ, ಇಲ್ಲಿ ಹೋರಾಟಕ್ಕೆ ನಾವು ಕೂರ್ತೀವಿ ಅಂತ ಹೇಳಿ ಬಯಸ್ತೇನೆ. ಅಂದ್ರೆ ಏಕಾಏಕಿಯಾಗಿ ಈಗ ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಿಂದ 6 ಜನ ಡಾಕ್ಟರ್ಸ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅವರಿಗೆ ಬದಲಿ ವ್ಯವಸ್ಥೆ ಮಾಡದೆ ಸಡನ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರೆ ನಮ್ಮ ಆಸ್ಪತ್ರೆ ತೀರ್ಥಹಳ್ಳಿಯ JC ಆಸ್ಪತ್ರೆ ದಿನ ತುಂಬಿ ತುಳುಕುತ್ತೆ. ಈಗ ತೀರ್ಥಹಳ್ಳಿ ತಾಲೂಕಿನ ಸುತ್ತಮುತ್ತ ಹೊಸನಗರ ಆಗಿರ್ಬೋದು, ಇಲ್ಲಿ ಆರ್ಗ, ಕೋಣಂದೂರು, ರಿಪಿನ್ಪೇಟೆ, ಆನಂದಪುರ, ಈ ಕಡೆ ಕೊಪ್ಪದಿಂದ ಆಗಿರ್ಬೋದು, ಒಂದು ಒಳ್ಳೆಯ ವ್ಯವಸ್ಥೆ ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಈ ಆಸ್ಪತ್ರೆಯಲ್ಲಿ ಒಳ್ಳೆ ವ್ಯವಸ್ಥೆ ಇದೆ. ಹಾಗಾಗಿ ಜನಗಳು ಇಲ್ಲಿ ಬರ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಏಕಾಏಕಿ ಬರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಡಾಕ್ಟರ್ಸ್ ಇಲ್ಲ, ಅವ್ರು ಬೇರೆ ಕಡೆ ಹೋಗ್ಬೇಕಾಗ್ತಾ ಇದೆ, ಪ್ರೈವೇಟ್ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗ್ತಾ ಇದೆ. ಯಾಕಂದ್ರೆ ಬಡ ಜನರು ಇರೋದ್ರಿಂದ ಅವರ ಜೇಬಿನ ಖರ್ಚು ನೋಡ್ಕೊಬೇಕು. ಅವ್ರಿಗೆ ಅದು ಕಷ್ಟ ಆಗ್ತಾ ಇದೆ. ಇವರು ಏಕಾಏಕಿ ಟ್ರಾನ್ಸ್ಫರ್ ಮಾಡಿಬಿಟ್ರೆ ಈ ಭಾಗದ ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಸರ್ಕಾರದವರು ಅವರಿಗೆ ಬದಲಿ ವ್ಯವಸ್ಥೆ ಮಾಡದೆ ಇಲ್ಲಿರುವ ಡಾಕ್ಟರ್ಗಳನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ನನ್ನ ಒಂದು ಕಳಕಳಿಯ ವಿನಂತಿ. ಈಗಾಗಲೇ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಜಯಚಾಮರಾಜೇಂದ್ರ ಆಸ್ಪತ್ರೆಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಅದನ್ನೇ ನಾನು ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸಚಿವರು ಕೂಡ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹಾಗೆ ನಮ್ಮ ಆರಗ ಸರ್ ಅವರು ಕೂಡ ಈ ವ್ಯವಸ್ಥೆಯ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ನಮ್ಮ ನಾಯಕರಾಗಿರ್ತಕ್ಕಂಥ ಕಿಮ್ಮನೆ ಸರ್ ಅವರು ಕೂಡ ಏನು ಈಗ ರಿಲೀವ್ ಮಾಡಿದ್ದಾರೆ ಅವರನ್ನ ಈಗ ಮಾಮೂಲಿಯಾಗಿ ಏನು ಡಾಕ್ಟರ್ಸ್ಗಳು ಬಂದ ನಂತರ ಈಗ ಏನು ಖಾಲಿ ಇರ್ತಕ್ಕಂಥವ್ರನ್ನ 6 ಜನ ಏನು ಹೊರಗಡೆ ಹೋಗಿದ್ದಾರೆ, 3 ಜನ ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ, ಅವರ ಸ್ಥಳವನ್ನ ಭರ್ತಿ ಮಾಡ್ಕೊಂಡು ಇವ್ರು ಕಳ್ಸೋದ್ರಲ್ಲಿ ನಮ್ಗೆ ಯಾವ ಅಭ್ಯಂತರ ಇಲ್ಲ. ಸರ್ಕಾರದ ಯೋಜನೆಗಳಿಗೆ ಯಾರು ಕೂಡ ವ್ಯತಿರಿಕ್ತವಾಗಿ ಮಾತಾಡೋದಿಲ್ಲ. ಆ ಸರ್ಕಾರಕ್ಕೆ ಅದರೇ ಆದಂತ ಬಾಧ್ಯತೆಗಳು ಇರ್ತವೆ, ನಾವು ಒಪ್ಕೊಳ್ತೀವಿ ಅದನ್ನ. ಆದ್ರೆ ಇಲ್ಲಿ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಕಷ್ಟಗಳ ಬಗ್ಗೆ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ 6 ಜನ ಏನೀಗ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಅದಕ್ಕೆ ಈಗ ಇವ್ರು ಹೇಳ್ತಾ ಇರುವಂತದ್ದು, TH ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಅದಕ್ಕೆ ಬದಲಿ ವ್ಯವಸ್ಥೆಯನ್ನ ಮಾಡಿದೀವಿ ಅಂತ. ಅವರು ಬಂದ ನಂತರ ಕೆಲಸಗಳನ್ನ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅನಸ್ಥೀಸಿಯಾ ಡಾಕ್ಟರ್ ಗಣೇಶ್ ಭಟ್ ಅವರು ಇಲ್ಲೇ ಅಲ್ಲ, ಎಲ್ಲ ಖಾಸಗಿ ವ್ಯವಸ್ಥೆ ಒಳಗೂ ಕೂಡ ಅವರೇ ಹೋಗಿ ಅವರ ಕೆಲಸವನ್ನ ಮಾಡಿದ ನಂತರ ಆಪರೇಷನ್ಸ್ ಗಳನ್ನ ಮಾಡುವಂತದ್ದು. ಇಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗ 80ರಿಂದ 100 ಜನ ಗರ್ಭಿಣಿಯರ ಒಂದು ಶುಶ್ರೂಷೆ ಆಗಲಿ ಅಥವಾ ಅವರ ಡೆಲಿವರಿ ಆಗಲಿ ಮಾಡುವಂತ ವ್ಯವಸ್ಥೆ. ಅನಸ್ಥೀಸಿಯಾದೇ ಸಮಸ್ಯೆ ಆದ್ರೆ
ಆಸ್ಪತ್ರೆಯಲ್ಲಿ ಯಾವ ರೀತಿಯ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಎಲ್ಲರ ಸಮಸ್ಯೆ. ಆದ್ರಿಂದ ಇದಕ್ಕೆ ನಾವು ಕೂಡ ಸರ್ಕಾರದ ಯೋಜನೆಗಳನ್ನ ಗೌರವಿಸ್ತಾ ಅದೇ ರೀತಿ ಸರ್ಕಾರದ ವ್ಯವಸ್ಥೆಯ ಒಳಗೆ ಜನಸಾಮಾನ್ಯರಿಗೆ ಏನು ಕೆಲಸಗಳಾಗಬೇಕು ಸಾಮಾಜಿಕ ಬದ್ಧತೆಯ ಜೊತೆಯಲ್ಲಿ ಅಧಿಕಾರಿಗಳು ಅದನ್ನ ಚರ್ಚೆ ಮಾಡಿ ಇಲ್ಲಿಗೆ ಒಂದು ಡಾಕ್ಟರ್ಸ್ಗಳನ್ನ ಹಾಕುವಂತ ವ್ಯವಸ್ಥೆಯನ್ನ ಮಾಡಿಕೊಂಡು ಉಳಿದಂತವರನ್ನ ಕಿವಿ, ಮೂಗು, ಗಂಟಲು ಅಥವಾ ಎಲುಬು ಈ ರೀತಿ ಯಾರೆಲ್ಲ ಹೊರಗಡೆ ಕಳಿಸುವಂತ ವ್ಯವಸ್ಥೆ ಮಾಡಿದ್ದಾರೆ ಅವರೆಲ್ಲರನ್ನು ಕೂಡ ಇಲ್ಲಿ ಬದಲಿ ವ್ಯವಸ್ಥೆಯನ್ನ ಮಾಡಿ ನಂತರ ಕಳಿಸ್ಲಿ ಅನ್ನುವಂಥದ್ದು ನಮ್ಮ ಒಂದು ವಿನಂತಿ ಕೂಡ ಸರ್ಕಾರಕ್ಕೆ. ಜೊತೆಗೆ ಈ ವ್ಯವಸ್ಥೆ ಮುಂದೂ ಕೂಡ ಇದೇ ರೀತಿ ಇವತ್ತು ನಾಳೆ ಅಂತ ಮುಂದುವರಿತಾ ಹೋದ್ರೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಒಳ್ಳೆಯ ವ್ಯವಸ್ಥೆ, ಸುಸಜ್ಜಿತವಾದಂತ ಎಲ್ಲ ವ್ಯವಸ್ಥೆಗಳ ಜೊತೆಯಲ್ಲಿ ಆಸ್ಪತ್ರೆ ಕೆಲಸ ಮಾಡ್ತಾ ಇರುವಂತದ್ದು, ಜನ ಕೂಡ ತುಂಬಿ ತುಳುಕ್ತಾ ಇರ್ತಾರೆ ಪ್ರತಿ ದಿವಸ. ಆದ್ರೆ ಇವತ್ತು ಬಿಕೋ ಅಂತ ಇದೆ. ಈಗಾಗಲೇ ನಮ್ಮ ಕಿಮ್ಮನೆ ಸರ್, ಆರಗ ಅವರು ಎಲ್ಲರೂ ಕೂಡ ಪಕ್ಷಾತೀತವಾಗಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿರುವಂತದ್ದು. ಆದ್ರಿಂದ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಯಾರಿಗೂ ಒಂದು ರೀತಿಯ ತೊಂದರೆ ಆಗದ ಹಾಗೆ ವ್ಯವಸ್ಥೆಯನ್ನ ಸರಿಪಡಿಸಿ ಬದಲಿ ವ್ಯವಸ್ಥೆಯನ್ನ ಮಾಡಿ ನಂತರ ಇರ್ತಕ್ಕಂಥ ಅಧಿಕಾರಿಗಳನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸ ಆಗ್ಲಿ ಅನ್ನೋದನ್ನ ಈ ನಿಮ್ಮ ಶಿವಮೊಗ್ಗ ಸುದ್ದಿ ವಾಹಿನಿಯ ತಂಡದ ಜೊತೆಯಲ್ಲಿ ನಾನು ಕೂಡ ಕಳಕಳಿಯ ಪ್ರಾರ್ಥನೆಯನ್ನ ಸರ್ಕಾರಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈ ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ತುಂಬಾ ಸಾಂಕ್ರಾಮಿಕ ರೋಗ ಆಗ್ಲಿ ಅಥವಾ ಜನರಿಗೆ ತುಂಬಾ ಸಮಸ್ಯೆ ಆಗುವಂತದ್ದು. ಈಗ ಇಲ್ಲಿ ಬಂದಾಗ ಇಲ್ಲಿ ತುಂಬಾ ಬಡ ಜನರು ಇಲ್ಲಿ ಬರ್ತಾರೆ, ಎಲ್ಲರೂ ಬರ್ತಾರೆ, ಬಡ ಜನರು ಅಂತಲ್ಲ ಎಲ್ಲ ಜನರು ಬರ್ತಾರೆ. ಬಂದಾಗ ನಮ್ಮ ಈ ಭಾಗದಲ್ಲಿ ಈ ನಮ್ಮ ಒಳ್ಳೊಳ್ಳೆ ಡಾಕ್ಟರ್ ಇರೋದ್ರಿಂದ ಅವರಿಗೆ ಉತ್ತಮ ಚಿಕಿತ್ಸೆ ಕೊಟ್ಟು ಅದನ್ನ ನಾವು ಪಡ್ಕೊಳ್ತೀವಿ. ಅದೇ ನೋಡಿ, ಈಗ ಆ ಡಾಕ್ಟರ್ಗಳು ಇಲ್ಲ ಅಂದ್ರೆ ನಿಮ್ಗೆ ಶಿವಮೊಗ್ಗಕ್ಕೆ, ಮಣಿಪಾಲಕ್ಕೆ, ಬೇರೆ ಕಡೆಗೆಲ್ಲ ಅದನ್ನ ಅವರಿಗೆ ರೆಫರ್ ಮಾಡ್ತಾರೆ. ಹಾಗಾಗಿ ಈಗ ನಮ್ಮಲ್ಲಿ ಇರುವಂತ ವ್ಯವಸ್ಥೆಗಳನ್ನ ನಾವೇ ಹಾಳು ಮಾಡ್ಕೊಡೋದಲ್ವಾ. ಈಗ ನಿಮ್ಗೆ ಹಿಂದೆ ಇಲ್ಲಿ ನಮ್ಮಲ್ಲಿ ಒಬ್ಬ ಡಾಕ್ಟರ್ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂದ್ರೆ ಬರ್ಬೇಕಾದ್ರೆ 2 ವರ್ಷ 3 ವರ್ಷ ಇಲ್ಲಿ ನಿಮ್ಗೆ 7-8 ಸೆಕ್ಷನ್ ಇರೋದ್ರಿಂದ ಅದ್ರಲ್ಲಿ ಏನಾಗತ್ತೆ, ಬರೀ ಒಂದು 2-3 ಡಾಕ್ಟರ್ ಮಾತ್ರ ಇಟ್ಟಿದ್ರು. ಅವಾಗ ಎಲ್ಲಾ ಸೆಕ್ಷನ್ ಅನ್ನು ಅವರೇ ನೋಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಿತ್ತು. ಅವಾಗ ಜನರಿಗೆ ಈಗ ನಿಮ್ಗೆ ಆ ವ್ಯವಸ್ಥೆಗಳು ಸರಿ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಮ್ಮ ಹೋರಾಟ ಇದೆ. ಅಲ್ಲ ನಿಜ, ಯಾಕಂದ್ರೆ ಈಗ ನೋಡಿ, ಈಗ ಇಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲಿ ಈ ವ್ಯವಸ್ಥೆ ಇದೆ ಅಂತೇಳಿ ಬೇರೆ ಊರುಗಳಿಂದ ಬರ್ತಾರೆ. ಅಂದ್ರೆ ಇಲ್ಲಿ ಅಷ್ಟು ವ್ಯವಸ್ಥೆ ಉತ್ತಮವಾಗಿ ನಡೀತಾ ಇದೆ. ಹಾಗಿರೋದ್ರಿಂದ ಈಗ ಬೇರೆ ಊರಿನ ಜನರಿಗೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಂದ್ರೆ ಅವರು ಮತ್ತೆ ಪುನಃ ನಿಮ್ಗೆ ಶಿವಮೊಗ್ಗ ಅಥವಾ ಮಂಗಳೂರು ಅಲ್ಲಿಗೆಲ್ಲ ಹೋಗೋ ವ್ಯವಸ್ಥೆ ಆಗತ್ತೆ. ಹಾಗಾಗಿ ಜನರಿಗೆ ಒಳ್ಳೇದಾಗ್ಬೇಕು ಅಂತೇಳಿ ಈಗ ಇನ್ನು ನೆಕ್ಸ್ಟ್ ಬರೋ ಡಾಕ್ಟರ್ ಬರೋ ತನಕ ಈ ಡಾಕ್ಟರ್ಗಳನ್ನ ಇಲ್ಲೇ ಉಳಿಸ್ಕೊಳ್ಳೋ ರೀತಿ ಮಾಡ್ಬೇಕಂತ ನಾವು ನಿಮ್ಮ ಮತ್ತೆ ಕೇಳ್ಕೊಳ್ತೀವಿ.